Hi, I'm Kaviraj from scoringtarget.com. In today's session, we are going to learn use same word as noun and verb, English grammar for all competitive exams presented by Kaviraj Jidage. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಒಂದು ನಾಮಪದವನ್ನು ಮತ್ತು ಒಂದು ಕ್ರಿಯಾಪದವನ್ನು ಒಂದೇ ಪದವನ್ನು ಎರಡೂ ಒಂದು ನಮ್ಮ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವ ಥರ ಬಳಸಬೇಕನ್ನೋದು ಇವತ್ತಿನ ಕ್ಲಾಸಲ್ಲಿ ಕಲಿತಾ ಇದ್ವಿ. ಸೊ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸ್ಪೆಷಲಾಗಿ ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕಾರಿಯಾದಂಥ ಒಂದು ನಮ್ಮ ಗ್ರಾಮರ್ ಟಾಪಿಕ್ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಯಾವ ಥರ ಕೇಳ್ದ ಅಂದರೆ ಯೂಸ್ ದ ಸೇಮ್ ವರ್ಡ್ ಆ್ಯಸ್ ನೌನ್ ಆ್ಯಂಡ್ ವರ್ಬ್ ಇನ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೇಳ್ತಾರೆ. ಒಂದು ಪದವನ್ನು ಕೊಟ್ಟು ಆ ಪದವನ್ನು ನೌನ್ ಆಗಿ ಬಳಸಿ ಅಂತ ಕೊಡ್ಬೋದು ಅಥವಾ ವರ್ಬ್ ಆಗಿ ಬಳಸಿ ಅಂತ ಕೊಡ್ಬೋದು. ಸೊ ಆ ಥರದ ಟಾಪ್ 10 ವರ್ಡ್ಗಳನ್ನ ಇವತ್ತು ನಾವು ಟಾಪ್ 20 ವರ್ಡ್ಗಳನ್ನ ಡಿಸ್ಕಸ್ ಮಾಡೋಣ. ಯಾಕಂದರೆ ಈ 20 ವರ್ಡ್ಗಳು ಕಾಮನಾಗಿ ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥದ್ದು. ಸೊ ಈ 20 ಕ್ವಶನ್ಸನ್ನು ನೀವು ನೀಟಾಗಿ ಬರ್ಕೋಬೇಕು ಅಂದರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಆ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಪೇರ್ ಆಗ್ಬೋದು. ಓಕೆ, ಲೆಟ್ ಸ್ಟಾರ್ಟ್. ಸೊ ಈಗ ಮೊದಲನೇ ವರ್ಡನ್ನು ನೋಡ್ತೀವಿ, ವಾಚ್. ವಾಚ್ ಅಂದರೆ ನಮಗೆ ಎರಡು ಅರ್ಥ ಕೊಡುತ್ತೆ. ವಾಚ್ ಅಂದರೆ ನೋಡೋದು, ಇನ್ನೊಂದು ವಾಚ್ ಅಂದರೆ ಗಡಿಯಾರ ಅಂತ ಅರ್ಥ ಕೊಡುತ್ತೆ. ಸೊ ಇದು ನಾವು ನೌನ್ ಆಗಿನೂ ಬಳಸಬೇಕು ಮತ್ತು ವರ್ಬ್ ಆಗಿನೂ ಬಳಸಬೇಕು ಈ ಪದವನ್ನು. ಸೊ ನಾವು ಬಿಗಿನಿಂಗಲ್ಲಿ ಆ್ಯಸ್ ಎ ನೌನ್ ಆಗಿ ಬಳಸೋಣ. ನೌನ್ ಆಗಿ ಬಳಸಿದಾಗ ಮೈ ಫ್ರೆಂಡ್ ಪ್ರೆಸೆಂಟೆಡ್ ಅ ವಾಚ್ ಆ್ಯಸ್ ಬರ್ಡೇ ಪ್ರೆಸೆಂಟೇಷನ್. ನನ್ನ ಗೆಳೆಯ ನನ್ನ ಒಂದು ಹುಟ್ಟುಹಬ್ಬದ ಒಂದು ಕಾಣಿಕೆಗಾಗಿ ಏನು ಕೊಟ್ಟರು, ವಾಚನ್ನು ಕೊಟ್ಟರು. ಸೊ ಇಲ್ಲಿ ವಾಚ್ ಅಂತಕ್ಕಂಥದ್ದು ಏನಾಗುತ್ತೆ, ಆ್ಯಸ್ ಅ ನೌನ್ ಆಗುತ್ತೆ, ನಾಮಪದವಾಗುತ್ತೆ. ಈಗ ಅದೇ ಪದವನ್ನು ನಾವು ವರ್ಬ್ ಆಗಿ ಬಳಸಿದಾಗ ಪ್ಲೀಸ್ ವಾಚ್ ಟುಡೇಸ್ ನ್ಯೂಸ್ ಇನ್ ದ ಟೆಲಿವಿಷನ್. ಇಲ್ಲಿ ವಾಚ್ ಅಂದರೆ ಏನಾಯಿತು, ನೋಡೋದು. ದಯವಿಟ್ಟು ಇವತ್ತಿನ ವಾರ್ತೆಯನ್ನು ದೂರದರ್ಶನದಲ್ಲಿ ನೋಡಿ ಅಂತ ನೋಡಿ. ಇಲ್ಲಿ ವಾಚ್ ಅಂದರೆ ನೋಡಿ ಆಯಿತು, ಇಲ್ಲಿ ವಾಚ್ ಅಂದರೆ ಗಡಿಯಾರ ಅಂತ ಆಯಿತು. ಸೊ ನಾವು ಇಲ್ಲಿ ನಾಮಪದವಾಗಿ ಮತ್ತು ವರ್ಬ್ ಆಗಿ ಬಳಸಿದ್ವಿ. ಸೊ ಈಗ ನಾವು ಸೆಕೆಂಡ್ ವರ್ಡನ್ನು ನೋಡೋಣ, ದಟ್ ಈಸ್ ಪ್ರಾಮಿಸ್. ಸೊ ಪ್ರಾಮಿಸ್ ಅಂದರೆ ಆಣೆ ಮಾಡೋದು, ಪ್ರಮಾಣ ಮಾಡೋದು ಅಂತ ಅರ್ಥ. ಈಗ ನಾವು ನೌನ್ ಆಗಿ ಬಳಸಿದಾಗ ಹಿ ಕುಡ್ ನಾಟ್ ಕೀಪ್ ದ ಪ್ರಾಮಿಸ್ ಹಿ ಹ್ಯಾಡ್ ಗಿವನ್ ಲಾಸ್ಟ್ ಮಂತ್. ಹೋದ ತಿಂಗಳು ಆತ ಮಾಡಿದಂಥ ಒಂದು ಪ್ರಮಾಣ ಉಳಿಸ್ಕೊಳ್ಳಿಲ್ಲ. ಇಲ್ಲಿ ಪ್ರಾಮಿಸ್ ಇದು ನೌನ್ ಆಗಿ ಬಳಸಿದ್ವಿ, ದ ಪ್ರಾಮಿಸ್. ಈಗ ವರ್ಬ್ ಆಗಿ ಬಳಸಿದಾಗ ಐ ಪ್ರಾಮಿಸ್ ಮೈ ಟೀಚರ್ ದ್ಯಾಟ್ ಐ ವಿಲ್ ಬಿ ಅ ಗುಡ್ ಸ್ಟೂಡೆಂಟ್. ನಾನು ನಮ್ಮ ಶಿಕ್ಷಕರಿಗೆ ಒಂದು ಆಣೆ ಮಾಡಿದ್ದೆ, ಏನಂತ, ನಾನು ಒಳ್ಳೆಯ ವಿದ್ಯಾರ್ಥಿಯಾಗಿ ಬೆಳಿತೀನಿ ಅಂತ. ಇಲ್ಲಿ ಪ್ರಾಮಿಸ್ ಏನಾಯಿತು, ವರ್ಬ್ ಆಯಿತು, ಕ್ರಿಯಾಪದವಾಯಿತು. ಸೊ ಥರ್ಡ್ ವರ್ಡ್ ನೋಡಿದಾಗ ದಟ್ ಈಸ್ ಡ್ಯಾಮೇಜ್. ಡ್ಯಾಮೇಜ್ ಅಂದರೆ ಹಾನಿ ಮಾಡೋದು, ನಷ್ಟ ಮಾಡೋದು ಅಂತ. ನೌನ್ ಆಗಿ ಬಳಸೋಣ. ಈಗ ದ ಡ್ಯಾಮೇಜ್ ಆನ್ ದ ಕಂಪ್ನಿ ವಾಸ್ ವೆರಿ ಬಿಗ್. ಆ ಕಂಪನಿ ಮೇಲೆ ಆದಂಥ ಹಾನಿ ತುಂಬ ದೊಡ್ಡದು. ಸೊ ದ ಡ್ಯಾಮೇಜ್ ಇನ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ವಿ ಯೂಸ್ಡ್ ಆ್ಯಸ್ ಅ ಸಬ್ಜೆಕ್ಟ್ ಆ್ಯಂಡ್ ಆಲ್ಸೋ ಆ್ಯಸ್ ಅ ನೌನ್. ಈಗ ವರ್ಬ್ ಆಗಿ ಬಳಸಿದಾಗ ಯು ವಿಲ್ ಡ್ಯಾಮೇಜ್ ದ ನೇಮ್ ಆ್ಯಂಡ್ ಫೇಮ್ ಆಫ್ ದ ಫ್ಯಾಮಿಲಿ. ನೀನು ಕುಟುಂಬದ ಘನತೆ ಗೌರವವನ್ನು ಹಾಳು ಮಾಡ್ತಾ ಇದ್ದೀಯಾ ಅಂತ. ಓಕೆ, ಇಲ್ಲಿ ಡ್ಯಾಮೇಜ್ ಅಂತಕ್ಕಂಥದ್ದು ಏನಾಗುತ್ತೆ, ವರ್ಬ್ ಆಗಿ ಪ್ಲೇ ಆಗುತ್ತೆ. ನಾವು ಫೋರ್ತ್ ವರ್ಡ್ ದ್ಯಾಟ್ ಈಸ್ ಲೈಟ್. ಸೊ ಲೈಟ್ ಈಸ್ ನಥಿಂಗ್ ಬಟ್ ಬೆಳಕು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಓಕೆ, ನೌನ್ ಆಗಿ ಬಳಸಿದಾಗ ದ ಲೈಟ್ ಈಸ್ ಸೋ ಬ್ರೈಟ್ ದ್ಯಾಟ್ ಇಟ್ ಹರ್ಟ್ ಮೈ ಐಸ್. ಬೆಳಕು ಎಷ್ಟು ಪ್ರಖರವಾಗಿದೆ ಅಂದರೆ ನನ್ನ ಕಣ್ಣುಗಳು ಕುಗ್ತಾ ಇವೆ. ಇಲ್ಲಿ ಲೈಟ್ ಅನ್ನೋದು ನಾವು ವರ್ಬ್ ಆಗಿ ಬಳಸಿದ್ವಿ, ವಾಕ್ಯದ ಪ್ರಾರಂಭದಲ್ಲಿ ಆ್ಯಸ್ ಎ ಸಬ್ಜೆಕ್ಟ್ ಆಗಿ ಕೂಡ ಬಳಸಿದ್ವಿ. ಸೊ ಈಗ ಲೈಟನ್ನು ನಾವು ವರ್ಬ್ ಆಗಿ ಬಳಸೋಣ. ಐ ಲೈಟ್ ದ ಲ್ಯಾಂಪ್ ಟು ಸರ್ಚ್ ಮೈ ಪಾಕೆಟ್. ನನ್ನ ಪಾಕೆಟನ್ನು ಹುಡುಕುವ ಸಲುವಾಗಿ ನಾನು ದೀಪವನ್ನು ಬೆಳಗಿಸಿದೆ. ಇಲ್ಲಿ ಲೈಟ್ ಅಂದರೆ ಬೆಳಗಿಸಿದ್ದೆ ಅಂತ ಆಗುತ್ತೆ. ಇಲ್ಲಿ ಲೈಟ್ ಅಂದರೆ ಬೆಳಕು. ಬೆಳಕು ನಾಮಪದವಾಗಿ, ಬೆಳಗಿಸಿದೆ ಕ್ರಿಯಾಪದವಾಗಿ. ನೆಕ್ಸ್ಟ್ ಫಿಫ್ತ್ ಒನ್ ದಟ್ ಈಸ್ ಅ ಲಾಫ್. ಲಾಫ್ ಅಂದರೆ ನಗುವುದು. ಹಿಸ್ ಲಾಫ್ ಮೇಕ್ಸ್ ಎವ್ರಿ ಒನ್ ಫೀಲ್ ಹ್ಯಾಪಿ. ಆತನ ನಗು ಎಲ್ಲರಲ್ಲಿ ಸಂತೋಷವನ್ನು ತಂತು. ಆತನ ನಗು, ಇಲ್ಲಿ ನಗು ಅನ್ನೋದು ನಮ್ಮ ನಾಮಪದವಾಗಿ ಬಳಸಿದ್ವಿ. ಈಗ ವರ್ಬ್ ಆಗಿ ಬಳಸೋಣ. ಯು ಲಾಫ್ ಇನ್ ಆಲ್ ದ ಕ್ರಿಟಿಕಲ್ ಸಿಚುವೇಶನ್ ಆಫ್ ಲೈಫ್. ನೀವು ನಗ್ತೀರಾ, ನೀವು ನಗ್ತೀರಿ ಅಂತ. ಸೊ ಇಲ್ಲಿ ಲಾಫ್ ಅನ್ನೋದು ವರ್ಬ್ ಆಗಿ ಬಳಸಿದ್ವಿ. ನಾವು ವರ್ಡ್ 6 ಟ್ರಾನ್ಸ್ಪೋರ್ಟ್. ಟ್ರಾನ್ಸ್ಪೋರ್ಟ್ ಅಂದರೆ ಸಾರಿಗೆ ಅಥವಾ ಸಾಗಿಸು ಎರಡು ಕೂಡ ಆಗುತ್ತೆ. ಆ್ಯಸ್ ಎ ನೌನ್, ಬಸ್ ಟ್ರಾನ್ಸ್ಪೋರ್ಟ್ ಇನ್ ಅವರ್ ವಿಲೇಜ್ ಈಸ್ ನಾಟ್ ಸೋ ಗುಡ್.
ನಮ್ಮ ಊರಲ್ಲಿರ್ತಕ್ಕಂಥ ಬಸ್ಸಿನ ಒಂದು ಸಾರಿಗೆ ಸರಿಯಾಗಿಲ್ಲ, ಅಂದರೆ ಬಸ್ಗಳು ಟೈಮಿಗೆ ಬರ್ತಾ ಇಲ್ಲ ಅಂತ. ಸೊ ಇಲ್ಲಿ ಬಸ್ ಟ್ರಾನ್ಸ್ಪೋರ್ಟ್ ಇದೇನಾಯ್ತು ಅಂದರೆ ನೌನ್ ಆಯಿತು. ಆ್ಯಸ್ ಎ ವರ್ಬ್ ಆಗಿ ಬಳಸಿದಾಗ ವಿ ಯೂಸ್ ಆ್ಯನ್ ಆಟೋ ರಿಕ್ಷಾ ಟು ಟ್ರಾನ್ಸ್ಪೋರ್ಟ್ ಅವರ್ ಆಲ್ ಮಟೀರಿಯಲ್ಸ್. ನಮ್ಮ ಎಲ್ಲ ವಸ್ತುಗಳನ್ನ ಸಾಗಿಸುವ ಸಲುವಾಗಿ ನಾವು ಆಟೋ ರಿಕ್ಷಾವನ್ನು ಬಳಸುತ್ತೇವೆ. ಸಾಗಿಸುವ ಸಲುವಾಗಿ ಅನ್ನೋದು ವರ್ಬ್ ಆಗಿ, ಇಲ್ಲಿ ಟ್ರಾನ್ಸ್ಪೋರ್ಟ್ ಅನ್ನೋದು ವರ್ಬ್ ಆಗಿ ರೋಲ್ ಆಯಿತು. ಸೊ ವರ್ಡ್ 7, ಇಲ್ಲಿ ನಾವು ಡಿಸ್ಕಸ್ ಮಾಡ್ತಕ್ಕಂಥ ಟಾಪ್ 20 ವರ್ಡ್ಸ್ ಇವೆ. ಈಗ ನಾವು ನೋಡ್ತಾ ಇರೋದು 7ನೇದು ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಅಂದರೆ ಎರಡು ಅರ್ಥ ಕೊಡುತ್ತೆ. ಒಂದು ಆಬ್ಜೆಕ್ಟ್ ಅಂದರೆ ವಸ್ತುಗಳು, ಇನ್ನೊಂದು ಆಬ್ಜೆಕ್ಟ್ ಅಂದರೆ ಅಪೋಸ್ ಮಾಡೋದು. ಸೊ ನಾವು ನೌನ್ ಆಗಿ ಬಳಸಿದಾಗ ದ ಆಬ್ಜೆಕ್ಟ್ ಹಿ ಹೆಲ್ಡ್ ಬಿಲಾಂಗ್ಸ್ ಟು ಮೈ ಸ್ಕೂಲ್. ಆತ ಹಿಡಿಕೊಂಡಿರುವ ವಸ್ತುಗಳು ನಮ್ಮ ಶಾಲೆಗೆ ಸೇರಿದ್ದು. ದ ಆಬ್ಜೆಕ್ಟ್ ಏನಿದೆ ಇಲ್ಲಿ ನೌನ್ ಆಗಿದೆ. ನೌ ಇಟ್ ಈಸ್ ಯೂಸ್ಡ್ ಆ್ಯಸ್ ಅ ವರ್ಬ್. ಐ ಬಾಟ್ ಟು ಯೂಸ್ ಬ್ಯಾಡ್ ವರ್ಡ್ಸ್ ಟುವಾರ್ಡ್ ಮೀ. ಐ ಆಬ್ಜೆಕ್ಟ್ ಟು ಯೂಸ್ ಬ್ಯಾಡ್ ವರ್ಡ್ಸ್ ಟುವಾರ್ಡ್ ಮೀ ಅಂದರೆ ನನ್ನ ಪರವಾಗಿ ಕೆಟ್ಟ ಪದಗಳು, ನನ್ನ ಕಡೆಗೆ ಕೆಟ್ಟ ಪದಗಳು ಬಳಸೋದು ನಾನು ದ್ವೇಷಿಸ್ತೀನಿ, ಅಪೋಸ್ ಮಾಡ್ತೀನಿ ಅಂತ. ಸೊ ಐ ಆಬ್ಜೆಕ್ಟ್ ಅನ್ನೋದು ಏನಾಗುತ್ತೆ ಇಲ್ಲಿ, ಐ ಅನ್ನೋದು ಸಬ್ಜೆಕ್ಟ್, ಆಬ್ಜೆಕ್ಟ್ ಅನ್ನೋದು ವರ್ಬ್. ನಾವು ಮೂವ್ ಟು ದ ನೆಕ್ಸ್ಟ್ ವರ್ಡ್ ದ್ಯಾಟ್ ಈಸ್ ವಿಸಿಲ್. ವಿಸಿಲ್ ಅಂದರೆ ಸಿಳ್ಳೆ ಹೊಡೆಯೋದು. ನೌನ್ ಫಿಸಿಕಲ್ ಟೀಚರ್ ಯೂಸಸ್ ವಿಸಿಲ್ ಟು ವಾರ್ನ್ ಅಸ್. ದೈಹಿಕ ಶಿಕ್ಷಕರು ನಮ್ಮನಿಗೆ ಎಚ್ಚರಿಕೆ ಕೊಡೋ ಸಲುವಾಗಿ ವಿಸಿಲನ್ನು ಬಳಸುತ್ತಾರೆ, ಸಿಟಿಯನ್ನು ಬಳಸ್ತಾರೆ. ಇಲ್ಲಿ ವಿಸಿಲ್ ಅನ್ನೋದು ನೌನ್. ಬಸ್ ಕಂಡಕ್ಟರ್ ವಿಸಿಲ್ಸ್ ಟು ಸ್ಟಾಪ್ ದ ಬಸ್. ಬಸ್ಸನ್ನು ನಿಲ್ಲಿಸುವ ಸಲುವಾಗಿ ಬಸ್ ಕಂಡಕ್ಟರು ವಿಸಿಲನ್ನು ಊದುತ್ತಾರೆ. ಇಲ್ಲಿ ವಿಸಿಲ್ಸ್ ಅಂದ್ರೇನು, ಊದೋದು. ಎಸ್, ಆ್ಯಸ್ ಎ ವರ್ಬ್. ಮೂವ್ ಟು ದಿ ನೆಕ್ಸ್ಟ್ ವರ್ಡ್ ದ್ಯಾಟ್ ಈಸ್ 9th ವರ್ಡ್ ದಟ್ ಈಸ್ ಪ್ಲೇ. ಪ್ಲೇ ಅನ್ನೋದು ಎರಡು ಅರ್ಥ ಕೊಡುತ್ತೆ. ಒಂದು ಪ್ಲೇ ಅಂದರೆ ಆಟ ಆಡೋದು, ಇನ್ನೊಂದು ಪ್ಲೇ ಅಂದರೆ ನಾಟಕ. ಸೊ ನೌನಾಗಿ ಬಳಸಿದಾಗ ನಾವು ಆಟ ಆಡೋದಾಗಿ ಬಳಸ್ತೀವಿ. ವಿ ಆರ್ ಗೋಯಿಂಗ್ ಟು ಸಿ, ನಾವು ಇಲ್ಲಿ ನಾಟಕ ಅಂತ ಬಳಸೋಣ. ವಿ ಆರ್ ಗೋಯಿಂಗ್ ಟು ಸಿ ಅ ಪ್ಲೇ ಇನ್ ದ ಥಿಯೇಟರ್. ನಾವು ಚಲನಚಿತ್ರ ಮಂದಿರಕ್ಕೆ ನಾಟಕವನ್ನು ನೋಡಲು ಹೋದೆವು. ಇಲ್ಲಿ ನಾಟಕ ಅನ್ನೋದು ನೌನ್. ಐ ಲೈಕ್ ಟು ಪ್ಲೇ ಇನ್ ದ ಗಾರ್ಡನ್. ನನಗೆ ಗಾರ್ಡನಲ್ಲಿ ಆಡೋಕ್ಕೆ ಇಷ್ಟಪಡ್ತೀನಿ, ನಾನು ಗಾರ್ಡನಲ್ಲಿ ಆಡಲು ಇಷ್ಟಪಡ್ತೀನಿ. ಆಡಲು, ಪ್ಲೇ ಅಂದರೆ ಆಟ ಆಡೋದು. ಇಲ್ಲಿ ನಾಟಕ. ನಾಟಕ ಬಂದಾಗ ಇಟ್ ಬಿಕಮ್ಸ್ ನೌನ್. ಆಟ ಆಡೋದು ಬಂದಾಗ ಇಟ್ ಬಿಕಮ್ಸ್ ವರ್ಬ್. ನೆಕ್ಸ್ಟ್ ಲವ್. ಲವ್ ಅಂದರೆ ಪ್ರೀತಿಸು. ನೌನ್ ಲವ್ ಈಸ್ ಅ ಪ್ಯಾಷನ್ ಆಫ್ ನ್ಯೂ ಜನ್ರೇಷನ್. ಹೊಸ ಜನರ ಅಥವಾ ಹೊಸ ಜನಾಂಗದ ಒಂದು ಹವ್ಯಾಸ ಪ್ರೀತಿ. ಸೊ ಈ ಲವ್ ಈಸ್ ಅ ನೌನ್. ಐ ಲವ್ ಟು ಗೋ ವಾಕ್ ಇನ್ ದ ಈವ್ನಿಂಗ್. ನನಗೆ ಸಾಯಂಕಾಲ ವಾಕ್ ಹೋಗೋದಂದರೆ ತುಂಬ ಇಷ್ಟ. ಇಲ್ಲಿ ಲವ್ ಅನ್ನೋದು ವರ್ಬ್ ಆಯಿತು. ಸೊ ನೆಕ್ಸ್ಟ್ ವರ್ಡ್ ಪಾರ್ಕ್. ಪಾರ್ಕ್ ಅಂದರೆ ನಿಲ್ಲಿಸೋದು ಅಂತ ಅರ್ಥ ಕೊಡುತ್ತೆ. ಇನ್ನೊಂದು ಪಾರ್ಕ್ ಅಂದರೆ ಗಾರ್ಡನ್ ಅಂತ ಅರ್ಥ ಕೊಡುತ್ತೆ. ಓಕೆ, ಈಗ ನಾವು ನಾಗೆ ಬಳಸೋಣ. ದೇ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್. ಅವರು ಪಾರ್ಕ್ನಲ್ಲಿ ಆಟ ಆಡ್ತಿದ್ದಾರೆ. ಇಲ್ಲಿ ಪಾರ್ಕ್ ಅನ್ನೋದು ನೌನ್ ಆಯಿತು. ಪಾರ್ಕ್ ಅಂದರೆ ಕೈತೋಟ ಅಂತ ಹೇಳ್ತೀವಿ, ಗಾರ್ಡನ್ ಅಂತ ಹೇಳ್ತೀವಿ. ಹಿ ವಿಲ್ ಪಾರ್ಕ್ ಮೈ ಸ್ಕೂಟಿ ಇನ್ ದ ಪ್ಲೇ ಗ್ರೌಂಡ್. ಆಟದ ಮೈದಾನದಲ್ಲಿ ನನ್ನ ಸ್ಕೂಟಿಯನ್ನು ಆತನು ನಿಲ್ಲಿಸ್ತಾ ಇದ್ದಾನೆ. ಇಲ್ಲಿ ಪಾರ್ಕ್ ಅಂದ್ರೇನು, ನಿಲುಗಡೆ, ನಿಲ್ಲಿಸೋದು. ಸೊ ಇದು ವರ್ಬ್. ನಾವು 12th ವರ್ಡ್ ದಟ್ ಈಸ್ ರನ್. ರನ್ ಅಂದರೆ ಓಡೋದು. ಐ ಗೋ ಫಾರ್ ಅ ರನ್ ಇನ್ ದ ಮಾರ್ನಿಂಗ್. ನಾನು ಬೆಳಗ್ಗೆ ಓಡಲು ಹೋಗುತ್ತೇನೆ. ಇಲ್ಲಿ ಓಡಲು ಅನ್ನೋದು ಏನಾಗುತ್ತೆ, ನೌನ್ ಆಗುತ್ತೆ. ದೇ ವಿಲ್ ರನ್ ಟು ಗೆಟ್ ದ ಟ್ರೈನ್. ಟ್ರೈನನ್ನು ಹಿಡಿಯೋ ಸಲುವಾಗಿ ಅವರು ಓಡ್ತಾ ಇದ್ದಾರೆ, ಓಡ್ಬೋದು. ಸೊ ರನ್ ಅನ್ನೋದು ವರ್ಬ್. ನಾವು 13th ವರ್ಡ್ ದ್ಯಾಟ್ ಈಸ್ ಚಾಟ್. ಚಾಟ್ ಅಂದರೆ ಮೆಸೇಜ್ ಮಾಡೋದು, ಚಾಟಿಂಗ್ ಮಾಡೋದು. ವಿ ಲೈಕ್ ಟು ಹ್ಯಾವ್ ಅ ಚಾಟ್ ವಿತ್ ಅವರ್ ಕ್ಲೋಸ್ ಫ್ರೆಂಡ್ಸ್. ನಮ್ಮ ಆತ್ಮೀಯ ಗೆಳೆಯರೊಂದಿಗೆ ಚಾಟ್ ಮಾಡೋದಂದರೆ ತುಂಬ ಇಷ್ಟ. ಇಲ್ಲಿ ಚಾಟ್ ಇಸ್ ಅ ನೌನ್. ಆ್ಯಸ್ ಎ ವರ್ಬ್ ಆಗಿ ಬಳಸಿದಾಗ ವಿ ಚಾಟ್ ಇನ್ ದ ವ್ಯಾಟ್ಸಪ್ ಟು ಶೇರ್ ಅವರ್ ಥಾಟ್ಸ್. ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋ ಸಲುವಾಗಿ ನಾವು ವ್ಯಾಟ್ಸಪ್ಪನ್ನು ಬಳಸ್ತೀವಿ. ಇಲ್ಲಿ ಚಾಟ್ ಅಂದರೆ ವಿಚಾರಗಳು ಅಂತಾಗುತ್ತೆ. ಓಕೆ, 14th ವರ್ಡ್ ದ್ಯಾಟ್ ಈಸ್ ಬಿಲ್ಡಿಂಗ್. ಬಿಲ್ಡಿಂಗ್ ಅಂದರೆ ಕಟ್ಟೋದು ಅಂತಾಗುತ್ತೆ. ಇನ್ನು ಬಿಲ್ಡಿಂಗ್ ಅಂದರೆ ಕಟ್ಟಡ ಅಂತಲೂ ಕೂಡ ಆಗುತ್ತೆ. ಕಟ್ಟಡ ಅಂತ ಬಂದಾಗ ಇಟ್ ಬಿಕಮ್ಸ್ ನೌನ್. ಕಟ್ಟುತ್ತೇವೆ ಅಂತ ಬಂದಾಗ ಇಟ್ ಬಿಕಮ್ಸ್ ವರ್ಬ್. ಐ ಆಮ್ ವರ್ಕಿಂಗ್ ಇನ್ ದ ನಿಯರೆಸ್ಟ್ ಬಿಲ್ಡಿಂಗ್. ನಾನು ಸಮೀಪದ ಕಟ್ಟಡದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಕಟ್ಟಡ ಅನ್ನೋದು ನೌನ್.
ದೇ ಆರ್ ಬಿಲ್ಡಿಂಗ್ ಅ ಬಿಗ್ ಹೌಸ್ ಇನ್ ಅವರ್ ಸಿಟಿ. ಅವರು ನಮ್ಮ ಪಟ್ಟಣದಲ್ಲಿ ದೊಡ್ಡ ಮನೆಯನ್ನು ಕಟ್ತಾ ಇದ್ದಾರೆ. ಇಲ್ಲಿ ಬಿಲ್ಡಿಂಗ್ ಅಂದರೆ ಕಟ್ಟೋದು. ಕಟ್ಟೋದು ಅಂದರೆ ವರ್ಬು. ಕಟ್ಟಡ ಅಂದರೆ ನೌನ್. ನೌ ವರ್ಡ್ 15th ಸ್ವಿಚ್. ಸ್ವಿಚ್ ಅಂದರೆ ಬದಲಾಯಿಸೋದು ಅಂತಲೂ ಆಗುತ್ತೆ. ಇನ್ನೊಂದು ಸ್ವಿಚ್ ಅಂದರೆ ಬಟನ್ ಅಂತ ಕೂಡ ಅರ್ಥ ಕೊಡುತ್ತೆ. ಟರ್ನ್ ಆಫ್ ದ ಲೈಟ್ ಸ್ವಿಚ್. ಲೈಟ್ನ ಬಟನನ್ನು ಆಫ್ ಮಾಡಿ ಅಂತ. ಇಲ್ಲಿ ಸ್ವಿಚ್ ಇಸ್ ಅ ನೌನ್. ಸಿ ವಿಲ್ ಸ್ವಿಚ್ ಟು ಅನದರ್ ಬ್ರ್ಯಾಂಡ್. ಅವಳು ಇನ್ನೊಂದು ಬ್ರ್ಯಾಂಡಿಗೆ ಹೋಗ್ತಾ ಇದ್ದಾಳೆ. ಸ್ವಿಚ್ ಅಂದರೆ ಹೋಗೋದು ಅಥವಾ ಬದಲಾಯಿಸೋದು. 16th ಲಿಫ್ಟ್. ಲಿಫ್ಟ್ ಅಂದ್ರೇನು? ಇಲ್ಲಿ ಎರಡು ಅರ್ಥ ಕೊಡುತ್ತೆ. ಲಿಫ್ಟ್ ಅಂದರೆ ಎತ್ತುಕೊಳ್ಳೋದು. ಇನ್ನೊಂದು ಲಿಫ್ಟ್ ಅಂದರೆ ನಾವು ಲಿಫ್ಟಲ್ಲಿ ಮೇಲಿನ ಬಿಲ್ಡಿಂಗ್ ಹೋಗ್ತೀವಲ್ಲ, ಆ ಹೋಗ್ತಕ್ಕಂಥ ಒಂದು ಯಂತ್ರ ಕೂಡ ಆಗುತ್ತೆ. ಆ್ಯಸ್ ಎ ನೌನಾಗಿ ಬಳಸಿದಾಗ ಇಟ್ ಈಸ್ ಹೆಲ್ದಿಯರ್ ಟು ಯೂಸ್ ಸ್ಟೇರ್ಸ್ ಇನ್ಸ್ಟೆಡ್ ಆಫ್ ಅ ಲಿಫ್ಟ್. ಲಿಫ್ಟಲ್ಲಿ ಹೋಗೋಕ್ಕಿಂತ ನಾವು ಮೆಟ್ಟಿಲಿನ ನಡೀತಾ ಹೋದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇಲ್ಲಿ ಲಿಫ್ಟ್ ಅನ್ನೋದು ಆ್ಯಸ್ ಎ ನೌನಾಗಿ ಬಳಸಿದ್ದೀವಿ. ಈಗ ವರ್ಬ್ ಆಗಿ ದೇ ವಿಲ್ ಲಿಫ್ಟ್ 50 kg ಬ್ಯಾಗ್ ಈಸಿಲಿ. ಅವರು 50 ಕಿಲೋ ಬ್ಯಾಗವನ್ನು ಈಸಿಯಾಗಿ ಎತ್ಕೋತಾರೆ. ಇಲ್ಲಿ ಲಿಫ್ಟ್ ಅಂದರೆ ಎತ್ಕೊಳ್ಳೋದು ಏನಾಗುತ್ತೆ? ಕ್ರಿಯಾಪದ. ಸೊ ನೆಕ್ಸ್ಟ್ 17th ವರ್ಡ್ ದ್ಯಾಟ್ ಈಸ್ ಜಡ್ಜ್. ಈ ಪದ ಕೂಡ ನಮಗೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ರು. ಜಡ್ಜ್ ಅಂದ್ರೇನು? ನಿರ್ಣಯಿಸೋದು, ನಿರ್ಧರಿಸೋದು. ಇನ್ನೊಂದು ಜಡ್ಜ್ ಅಂದರೆ ನ್ಯಾಯಾಧೀಶ. ಸೊ ನ್ಯಾಯಾಧೀಶವಾಗಿ ಬಳಸಿದಾಗ ನಾವು ಅದೇನಾಗುತ್ತೆ? ನೌನ್ ಆಗುತ್ತೆ. ನಿರ್ಧರಿಸು ಅಂದಾಗ ಅದೇನಾಗುತ್ತೆ? ವರ್ಬ್ ಆಗುತ್ತೆ. ದ ಜಡ್ಜ್ ಡಿಸೈಡೆಡ್ ದ ವುಮೆನ್ ವಾಸ್ ಗಿಲ್ಟಿ. ನ್ಯಾಯಾಧೀಶರು ಆ ಮಹಿಳೆದೇ ತಪ್ಪು ಅಂತ ನಿರ್ಧರಿಸಿದರು. ಇಲ್ಲಿ ನ್ಯಾಯಾಧೀಶರು, ಜಡ್ಜ್, ನ್ಯಾಯಾಧೀಶ ಅನ್ನೋದು ನೌನ್ ಆಗುತ್ತೆ. ಐ ಕ್ಯಾನ್ ಜಡ್ಜ್ ವಿಚ್ ಈಸ್ ರೈಟ್ ಆ್ಯಂಡ್ ವಿಚ್ ಈಸ್ ರಾಂಗ್. ಯಾವುದು ಸರಿ ಯಾವುದು ತಪ್ಪು ಅಂತ ನಾನು ನಿರ್ಧರಿಸಬಲ್ಲೆ. ಈ ಜಡ್ಜ್ ಅನ್ನೋದು ವರ್ಬ್. ವರ್ಡ್ 18 ದ್ಯಾಟ್ ಈಸ್ ಆ್ಯಕ್ಸ್. ಆ್ಯಕ್ಸ್ ಅಂದರೆ ಕೊಡಲಿ. ಇನ್ನೊಂದು ಆ್ಯಕ್ಸ್ ಅಂದರೆ ಕತ್ತರಿಸೋದು. ಎರಡೂ ಕೂಡ ಅರ್ಥ ಕೊಡುತ್ತೆ. ಗಿವ್ ಮಿ ದ ಆ್ಯಕ್ಸ್ ವಿಚ್ ವಾಸ್ ಆನ್ ದ ಟೇಬಲ್. ಟೇಬಲ್ ಮೇಲೆ ಇರ್ತಕ್ಕಂಥ ಕೊಡಲಿಯನ್ನು ಕೊಡಿ. ಸೊ ಇಲ್ಲಿ ಆ್ಯಕ್ಸ್ ಅನ್ನೋದು, ದ ಆ್ಯಕ್ಸ್ ಅನ್ನೋದು ಏನಾಗುತ್ತೆ? ನೌನ್. ಯು ವಿಲ್ ಆ್ಯಕ್ಸ್ ದ ಟ್ರೀ ಟು ಯೂಸ್ ಫಾರ್ ಫರ್ನಿಚರ್. ಟೇಬಲ್ಗೆ ಅಥವಾ ಕುರ್ಚಿಗಳನ್ನು ಅಂದರೆ ಯಾವುದೇ ಉಪಕರಣಗಳನ್ನು ತಯಾರು ಮಾಡಲು ನಾವು ಮರವನ್ನು ಕಡಿಯುತ್ತೇವೆ. ಆ್ಯಕ್ಸ್ ಇಸ್ ಕಡಿಯೋದು ಅಂತ ಅರ್ಥ ಕೊಡುತ್ತೆ. ಇದು ವರ್ಬ್ ಆಗುತ್ತೆ. ನಾವು ವರ್ಡ್ 19th ರೆಕಾರ್ಡ್. ರೆಕಾರ್ಡ್ ಅಂದರೆ ಸಾಧನೆ ಆಗುತ್ತೆ. ಇನ್ನೊಂದು ರೆಕಾರ್ಡ್ ಅಂದರೆ ದಾಖಲಿಸೋದು, ರೆಕಾರ್ಡಿಂಗ್ ಮಾಡ್ಕೊಳ್ಳೋದು ಅಂತಲೂ ಆಗುತ್ತೆ. ಸೊ ನೌನಾಗಿ ಬಳಸಿದಾಗ ಹಿ ಮೇಡ್ ಅ ರೆಕಾರ್ಡ್ ಇನ್ ದ ನ್ಯಾಷನಲ್ ಲೆವೆಲ್ ಗೇಮ್ಸ್. ರಾಷ್ಟ್ರ ಮಟ್ಟದ ಆಟಗಳಲ್ಲಿ ಅವನು ಒಂದು ಸಾಧನೆಯನ್ನು ಮಾಡಿದ್ದಾನೆ. ಇಲ್ಲಿ ರೆಕಾರ್ಡ್ ಅನ್ನೋದು ಸಾಧನೆ. ಈ ಸಾಧನೆ ಅನ್ನೋದು ನೌನ್ ಆಗುತ್ತೆ. ಸಿ ವಿಲ್ ರೆಕಾರ್ಡ್ ಅವರ್ ಫೋನ್ ಕಾಲ್ಸ್ ಫಾರ್ ದ ಪ್ರೂಫ್. ಸಾಕ್ಷಿಗಾಗಿ ಅವಳು ನಮ್ಮ ಫೋನ್ ಕರೆಗಳನ್ನು ರೆಕಾರ್ಡಿಂಗ್ ಮಾಡ್ತಾ ಇದ್ದಾಳೆ. ಇಲ್ಲಿ ರೆಕಾರ್ಡ್ ಅನ್ನೋದು ಏನಾಗುತ್ತೆ? ವರ್ಬ್ ಆಗುತ್ತೆ. ಸೊ ಲಾಸ್ಟ್ ವರ್ಡ್ ಆನ್ಸರ್. ಆನ್ಸರ್ ಅಂದರೆ ಉತ್ತರ. ಗಿವ್ ಮೀ ದ ಆನ್ಸರ್ ವೈ ಆರ್ ಯು ಟೂ ಲೇಟ್. ನೀನು ಯಾಕೆ ಲೇಟ್ ಮಾಡಿ ಬಂದ್ಯಾ ಅಂತ ಉತ್ತರ ಕೊಡು. ಇಲ್ಲಿ ದ ಆನ್ಸರ್ ಇಸ್ ಅ ನೌನ್. ಸಿ ವಿಲ್ ಆನ್ಸರ್ ಆಲ್ ದ ಕ್ವೆಶನ್ಸ್ ಇನ್ ದ ಇಂಟರ್ವ್ಯೂ. ಸಂದರ್ಶನದಲ್ಲಿ ಅವಳು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದಳು. ಇಲ್ಲಿ ಆನ್ಸರ್ ಅಂದರೆ ಉತ್ತರಿಸಿದಳು ವರ್ಬ್ ಆಗುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳ, ಇಲ್ಲಿಯವರೆಗೆ ನಾವು ಎಲ್ಲವೂ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಟಾಪ್ 20 ವರ್ಡ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈ ವರ್ಡ್ಗಳೇ ಸಾಮಾನ್ಯವಾಗಿ ಆ್ಯಸ್ ಎ ನೌನ್ ಆಗಿ ಕೂಡ ಬಳಸ್ತೀವಿ ಮತ್ತು ವರ್ಬ್ ಆಗಿ ಕೂಡ ಬಳಸ್ತೀವಿ. ಈಗಾಗಲೇ ನೌನ್ ಮತ್ತು ವರ್ಬನ್ನು ಸೇಮ್ ಆಗಿ ಬಳಸ್ತಕ್ಕಂಥ ವಿಡಿಯೋನ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋ ಕೂಡ ಮಾಡಿದ್ದೀನಿ. ಆ ಎರಡೂ ವಿಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸುಮಾರು 140 ವೀಡಿಯೋಸನ್ನು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಮಾಡಿದ್ದೀನಿ. ಆ ಎಲ್ಲ 140 ವೀಡಿಯೋಸನ್ನು ನೀವು ನೋಡಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ನಿಮ್ಮ ಸಜೆಷನ್ಸನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.